ಮೇಡಮ್, ಇಷ್ಟು ದಿನ ಈಗ ರೈತರು ಭೂಮಿ ಕೊಡಲ್ಲ ಅಂತ ಹೇಳ್ತಾ ಇದ್ರು. ಅದರಂತೆ ರೈತರ ಜೊತೆ ಇವಾಗ ಕುಮಾರಸ್ವಾಮಿ ಅವರು ಸಹಿತ ಕೈ ಜೋಡಿಸಿದ್ದಾರೆ. ಆ ಕಡೆ ನೋಡಿದರೆ ಇನ್ನೂ ಸ್ವಲ್ಪ ಜನ ರೈತರೇ ನಾವು ಭೂಮಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮೇಡಮ್, ಇದ್ರ ಬಗ್ಗೆ ಹೆಂಗೆ ಅನ್ಸುತ್ತೆ? ಅಂದರೆ ನಾವು ಇದು 475 ದಿನ ನಾವು ಹೋರಾಟ ಮಾಡ್ತಾ ಇರೋದು. ಇಲ್ಲಿ 80% ಜನ ಏನು ಹೇಳ್ತಾ ಇದ್ದಾರೆ, ಅವರು ನಾವಿಲ್ಲಿ ಹೋರಾಟ ಮಾಡ್ತಾ 80% ಜನ ಭೂಮಿ ಬೇಕು ಅಂತ. ಅಲ್ಲಿ ನಿನ್ನೆಯಿಂದ ಟೆಂಟ್ ಹಾಕೊಂಡು ಕುಂತಿದ್ದಾರೆ. ಅದು ಏನಂದರೆ ಅವ್ರು 20% ಜನ ಬೇಕು ಅಂತ ಇರೋದು. ಅವತ್ತಿಂದ 1 ವರ್ಷದಿಂದ ಇರಲಿಲ್ಲ, ನಿನ್ನೆಯಿಂದ ಹಾಕೊಂಡು ಅದು ಜನ ಕರ್ಸ್ಕೊಂಡು ಬಸ್ಸಲ್ಲಿ KSRTC ಬಸ್ಸಿಂದ ಜನ ಕರ್ಸ್ಕೊಂಡು ಅದೇ ನಿನ್ನೆಯಿಂದ ಕುಂತಿರೋದು. ಜನ ಕರ್ಸ್ಕೊಬಂದು 500 ರೂಪಾಯಿ ಕೊಟ್ಟು, ನಿನ್ನೆ 500 ರೂಪಾಯಿ ಅಂತೆ ತಿನ್ನಕ್ಕೆ ಬಿರಿಯಾನಿ ಅಂದ್ಬಿಟ್ಟು ನಿನ್ನೆ 500 ರೂಪಾಯಿ. ಇವತ್ತು ಕುಮಾರಸ್ವಾಮಿ ಬಂದಿದ್ರಲ್ಲ, ಇವತ್ತು ಒಬ್ರಿಗೆ 1000 ರೂಪಾಯಿ ಬಿರಿಯಾನಿ ಅದೆಲ್ಲ ತಗೊಬಂದು ಅವ್ರನ್ನ ಕುಂಡಿಸಿದ್ದಾರೆ ಜನಗಳನ್ನ. ಅವರು ರೈತರಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಈ ಥರ ಅಲ್ಲಿಂದ ಇಲ್ಲಿಂದ ಆ ಕಡೆಯಿಂದ ಎಲ್ಲ ಜನಗಳನ್ನ ಕರ್ಕೊಬಂದು ಯಾಕೆ ಅವ್ರು ಈ ಥರ ಮಾಡ್ತಾ ಇದ್ದಾರೆ? ಇವಾಗ ಅಕ್ವೈರ್ ಕೊಡೋರು ಭೂಮಿ ಕೊಡ್ತೀವಿ ಅಂದರೆ ನಿಯತ್ತಾಗಿ ಹೋರಾಟ ಮಾಡಲಿ. ಯಾಕೆ ಆ ಥರ ಇಲ್ಲಿ ಕುಂತಿರೋರೆಲ್ಲ ನಾವು ನಿಯತ್ತಾಗಿ ಹೋರಾಟ ಮಾಡ್ತಾ ಇರೋದು. ನಾವು 80% ಜನಿಗೆ ಏನು ಕೊಕ್ಕೊಂತಾರೆ? ಈ ಬರಡು ಭೂಮಿನ ಇದು? ನಮ್ಮ ಡಿ.ಕೆ. ಶಿವಕುಮಾರ್ ಸರ್ ಹೇಳ್ತಾರೆ, ಬರಡು ಭೂಮಿನ ಇದು? ನೋಡಿದ್ದೀರಾ ನೀವೇ? ಒಂದು ಸ್ವಲ್ಪ ಮಣ್ಣು ಕಾಣಿಸಲ್ಲ ಅಲ್ಲಿ, ಆ ಥರ ಗಿಡ ಮರ ಎಲ್ಲ ಹಾಕೊಂಡಿದ್ದೀವಿ. ಅವ್ರು ಹೇಗೆ ಹೇಳಕ್ಕೆ ಸಾಧ್ಯ? ಇವತ್ತು ಗಿಡಗಳೆಲ್ಲ ನೆಡ್ತಾ ಇದ್ದಾರೆ ಅಲ್ಲಿ. ಕೆಂಪೇಗೌಡ ಜಯಂತಿ ಅಂತ ಇಲ್ಲಿ ಯಾಕೆ ಮರಣ ಹೋಮ ಮಾಡ್ತಾ ಇದ್ದಾರೆ? ಇದು ನಾವು ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ ಸರ್. ಆಮೇಲೆ ಇದು ಡಿ.ಕೆ. ಶಿವಕುಮಾರ್ ಕನಕಪುರದಲ್ಲಿ 1 ಇಂಚು ಭೂಮಿ ಕೊಡಬೇಡ್ರಿ ಅಂತ ಹೇಳಿರೋದು. ಇಲ್ಲಿ ಯಾಕೆ ಭೂಮಿ ಕಿತ್ಕೊಳ್ಳೋಕೆ ನೋಡ್ತಾ ಇದ್ದಾರೆ? ಅಭಿವೃದ್ಧಿ ಮಾಡಬೇಕು, ಬೇಕಾದಷ್ಟು ಬೆಂಗಳೂರಲ್ಲೇ ಇದೆ. ಫಸ್ಟು ರಸ್ತೆ ಗುಂಡಿ ಮುಚ್ಚಿಸೋಕ್ಕೆ ಆಗಲ್ವಾ? ಎಷ್ಟೋ ಜನ ಬಿದ್ದೇ ಸಾಯ್ತಾ ಇದ್ದಾರೆ. ಆಮೇಲೆ ಮರಗಳು ಅಷ್ಟೇ, ರೋಡಲ್ಲಿ ಬೈಕಲ್ಲೆಲ್ಲ ರೋಡಲ್ಲಿ ಹೋಗ್ಬೇಕಾದ್ರೆ ಮರಗಳು ಎಷ್ಟೊಂದು ಬಿದ್ದಿದೆ. ಅದನ್ನೆಲ್ಲ ಇದು ಮಾಡಲಿ, ಅದಕ್ಕೆಲ್ಲ ಡೆವಲಪ್ ಮಾಡಲಿ, ಹೆಣ್ಮಕ್ಳಿಗೆ ಡೆವಲಪ್ ಮಾಡಲಿ. ಇದೆಲ್ಲ ಬಿಟ್ಬಿಟ್ಟು ಇಲ್ಲಿ ಬಂದಿದ್ದಾರೆ. ಇಲ್ಲಿ ನಮಗೆಲ್ಲ ಅನುಕೂಲ ಚೆನ್ನಾಗೇ ಇದೆ. ಉತ್ತರ ಕರ್ನಾಟಕದ ಕಡೆ ಹೋಗಿ ಅಲ್ಲೇಕೆ ಮಾಡಲ್ಲ? ಅಲ್ಲೆಲ್ಲ ಅವ್ರಿಗೆ ಇದು ಇಲ್ಲ. ಇಲ್ಲಿ ಏನಿದ್ರು ಅಭಿವೃದ್ಧಿ ಮಾಡ್ಕೊಳ್ಬೇಕು ಅಂದರೆ ಅವ್ರ ಮನೆಗೆ ತುಂಬ್ಕೊಳ್ಳೋದು, ಅದೇ ಅವ್ರ ಅಭಿವೃದ್ಧಿ. 1000 ಎಕರೆ ಇದು ಮಾಡ್ತಾ ಇದ್ದಾರೆ. ಯಾಕೆ ನಮ್ಮ ರೈತರ ಮೇಲೆ ಯಾಕೆ ಇಷ್ಟು ಕಣ್ಣು ಹಾಕಿದ್ದಾರೆ? ನಾವು ₹1 ಕೂಡ ಭೂಮಿ ತೊಗೊತೀವಿ, ಅವ್ರಿಗೆ ನಮ್ಮ ಭೂಮಿ ಇದು ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇವಾಗ ಅವ್ರು ಹಂಗೆ ಭೂಮಿ ಕೊಟ್ಬಿಡ್ತಾರಾ? ಇದು ನಮ್ಮ ತಾತ ನಮ್ಮ ಅಪ್ಪನ ಸೊತ್ತು, ಇದು ಭೂಮಿ. ನಾವೇ ಕೊಡಬೇಕು ಅವ್ರಿಗೆ? ಅವ್ರಿಗೇನು ರೈಟ್ಸ್ ಐತೆ? ನಾವು ಅಧಿಕಾರ ಕೊಟ್ಟಿದ್ದು ಅವರೆಲ್ಲ ಕುಂತ್ಕೊಂಡು ಬಗ್ಲೋದಲ್ಲ. ಇಲ್ಲಿ ಬಂದು ಮಾತಾಡಲಿ, ಇಲ್ಲಿ ಬಂದು ನೋಡಿ. ಹಂಗೆ ಇವತ್ತು ಕುಮಾರಸ್ವಾಮಿ ಅಣ್ಣ ಬಂದಿದ್ದಾರೆ, ಅವ್ರಿಗೂ ಒಂದು ಸೀಟು ಇದೆ. ಅವ್ರು ಯಾಕೆ ಬಂದಿಲ್ಲ? ಯಾಕಂದರೆ ಬರೋಷ್ಟು ಧೈರ್ಯ ಇಲ್ಲ ಅವ್ರಿಗೆ, ಬಂದು ಮಾತಾಡೋಷ್ಟು ಇದಿಲ್ಲ ಅವ್ರಿಗೆ. ಬಂದು ಮಾತಾಡಲಿ. ಮೇಡಮ್, ಆ ಕಡೆಯಿಂದ ಕುಮಾರಸ್ವಾಮಿ ಅವ್ರು ಬರ್ತಾ ಇದ್ರೆ ಬನ್ನಿ ನಮ್ಮ ಹತ್ರ ಬಂದು ಮಾತಾಡಿ, ನಮ್ಗೆ ಉತ್ತರ ಕೊಡಿ ಅಂತ ಕುಮಾರಸ್ವಾಮಿ ಅವ್ರ ಗಾಡಿಗೆ ಅಡ್ಡ ಆಗ್ತಾ ಇದ್ರು. ಮತ್ತು ಅಷ್ಟೇ ಅಲ್ಲೇ ಈ ಕಡೆ ಕಾರ್ಯಕ್ರಮ ನಡಿಬೇಕಾದ್ರೆ ಆ ಕಡೆಯಿಂದ ಕೆಲವೊಂದಷ್ಟು ಕೂಗಳು ಕೇಳಿ ಬರ್ತಾ ಇದ್ದು. ಮತ್ತು ನೀವು ಹೇಳ್ತಾ ಇದ್ರೆ ಅವ್ರು ಯಾರು ರೈತರ ಅಥವಾ ಅಲ್ವಾ ಅಂತ ಹೇಳ್ಬೇಕು ಅಂದರೆ ಅವರು ರೈತರೇ ಅಲ್ಲ ಅನ್ಬೇಕು. ಯಾಕೆಂದರೆ ಅವ್ರ ಭೂಮಿ ಅಲ್ಲ, ಯಾರಾದರೂ ರೈತರುಗಳು ಭೂಮಿ ಕೊಡ್ತಾರೆ ಅಂದರೆ ಮಾರಬೇಕು. ಅವ್ರಿಗೆ ಅಲ್ಲ, ರೈತರು ಇವಾಗ ನಾವು ಅಕ್ವೇರ್ ಬೇಕು ಅಂತ ಇದ್ದಾರೆ. ಅವರು ರೈತರು ಬೇರೆಯವ್ರಿಗೆ ಕೊಟ್ಟು ಮಾರ್ಕೊಳ್ಳಿ, ಯಾಕೆ ಅಕ್ವೇರ್ ಬೇಕು ಅಂತ ಇದ್ದಾರೆ? ಎಲ್ಲ ನಿನ್ನೆನೂ ಅಷ್ಟೇ ಮೈಸೂರು ಕಡೆಯಿಂದ ಬಂದಿದ್ರು. ಅವರು ನಮ್ಮ ಇದಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ರು. ಅವ್ರು ನನಗೆ ತಡೆದ್ರು. ನೀವು ಹೋಗಿ ವಾಪಸ್ ಎಂತಕ್ಕೆ ಬರ್ತೀರಾ ಅಂತ. ಇವತ್ತು ನೋಡಿದ್ರೆ ಹಿಂಗೆ ಮಾಡ್ತಾರೆ. ಯಾಕಂದರೆ ಅವರು ರೈತರೇ ಅಲ್ಲ ಅಂತ ನಾವು ಹೇಳ್ಬೋದು. ಮಾತಾಡಬೇಕಾದ್ರೆ ಇವಾಗ ಎಷ್ಟೋ ಮಾಮೂಲಿ ಮಾಡ್ತಾರಲ್ಲ, ಹೊಲ ಅವೆಲ್ಲ ಮಾಡ್ತಾರಲ್ಲ, ಆ ಥರ ಮಾರ್ಬಿಟ್ಟು ಅವ್ರು ದುಡ್ಡು ತಗೊಳ್ಳಿ. ಅಕ್ವೇರ್ ಅವ್ರಿಗೆ ಬೇಕು, ಅವ್ರು ಮಾಡ್ಕೊಳ್ಳಿ, ನಮ್ಗೆ ಬೇಡ. ನಾವು ನಿಯತ್ತಾಗಿ ಹೋರಾಡ್ತಾ ಇದ್ದೀವಿ. ಯಾಕೆ ಬಂದವ್ರನ್ನೆಲ್ಲ ಈ ಥರ ತಡೀತಾ ಇದ್ದಾರೆ?